ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಬ್ ಡಾಟ್ ನಮಸ್ಕಾರ ಇಂಡಿಯಾ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇವತ್ತು ನಾನು ನಿಮಗೆ ಬೆಂಗಳೂರು ರೂರಲ್ ಕೋರ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬೆಂಗಳೂರು ರೂರಲ್ ಕೋರ್ಟು ರೂರಲ್ ಡಿಸ್ಟಿಕ್ ಕೋರ್ಟಲ್ಲಿ 58 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಪ್ಯೂನ್ ಮತ್ತು ಟೈಪಿಸ್ಟಿಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದ್ರದ್ದು ವೇತನ ಶ್ರೇಣಿ ಬಂದು 42,000ವರೆಗೂ ಇದೆ ಸ್ನೇಹಿತರೆ. 10th 12th ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದು. ನೋಡಿ, ಪ್ಯೂನಿಗೆ ಬಂದು 28 ಪೋಸ್ಟ್ಗಳಿದಾವೆ, ಟೈಪಿಸ್ಟಿಗೆ ಬಂದು 30 ಪೋಸ್ಟ್ ಇದಾವೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಸ್ನೇಹಿತರೆ, ಓಕೆನಾ? ಇದು ಗಮನದಲ್ಲಿರಲಿ, ಓಕೆನಾ? ನೋಡಿ, ಪ್ಯೂನ್ಗೆ 17,000ದಿಂದ ಹಿಡಿದು 28,900 ರೂಪಾಯಿವರೆಗೂ ಇದೆ. ಟೈಪಿಸ್ಟ್ಗೆ 21,000ದಿಂದ ಹಿಡಿದು 42,000 ರೂಪಾಯಿವರೆಗೂ ಅಮೌಂಟ್ ಇದೆ ಸ್ನೇಹಿತರೆ, ಓಕೆನಾ? ಅದಾದ ನಂತರ ನೀವು ಏಜ್ ಲಿಮಿಟ್ ಏನು ಅಂತ ಹೇಳಿದ್ರೆ 18 to 35 ಮತ್ತೆ 18 to 38, ಓಕೆನಾ? ಪ್ಯೂನ್ಗೆ ಏನು ಓದಿರ್ಬೇಕು ಅಂದ್ರೆ 10th ಆಗಿರ್ಬೇಕು, ಟೈಪಿಸ್ಟ್ಗೆ 12th ಆಗಿರ್ಬೇಕು ಅಂಡ್ ಡಿಪ್ಲೊಮಾ ಇನ್ ಶಾರ್ಟ್ ಅಂಡ್ ಆಗಿರ್ಬೇಕು ಸಿಗುತ್ತೆ, ಓಕೆನಾ? ಅದಾದ ನಂತರ ನೀವು ಅಪ್ಲಿಕೇಶನ್ ಫೀಸ್ ಏನು ಅಂತ ಹೇಳಿದ್ರೆ SC ST ಕೆಟಗರಿ 1 PWD ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. 2A 2B 3A 3B ಅವರಿಗೆ 100 ರೂಪೀಸ್ ಫೀಸ್ ಇದೆ. ಜನರಲ್ಗೆ 200 ರೂಪೀಸ್ ಇದೆ ಸರ್, ಓಕೆನಾ? ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಫೀನ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಅದಾದ ನಂತರ ಯಾವ ರೀತಿ ಸೆಲೆಕ್ಷನ್ ಅಂತಂದ್ರೆ ಮೆರಿಟ್ ಲಿಸ್ಟ್ ನ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಆದ ನಂತರ ನಿಮ್ದು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಮೆರಿಟ್ ಲಿಸ್ಟ್ ಹೇಗೆ ಅಂತ ಹೇಳಿದ್ರೆ ನಿಮ್ಮ 10th ಮತ್ತೆ 12th ಏನು ಮಾರ್ಕ್ಸ್ ಬರುತ್ತೋ ಆ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ ಕೊಡ್ತಾರೆ. ಸೊ ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ 6ನೇ ತಾರೀಕು 2025ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದ್ರ ನೋಟಿಫಿಕೇಶನ್ ಚೆಕ್ ಮಾಡೋಣ ಅಂತಂದ್ರೆ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ಸೊ ಇದ್ರ ನೋಡಿ, ಬೆಂಗಳೂರು ರೂರಲ್ ಡಿಸ್ಟಿಕ್ ಕೋರ್ಟ್ ಇದು ಫಸ್ಟ್ ಕರೆದಿದ್ರು ಮಾರ್ಚ್ ಗಂಟ ಇತ್ತು. ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜನವರಿ 6ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಒಂದು ತಿಂಗಳಲ್ಲಿ, ಓಕೆನಾ? 2025ರಲ್ಲಿ 28 ಪೋಸ್ಟು. ಸೊ ಸೇಮ್ 17,000ದಿಂದ 28. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸಬಿಲಿಟಿ ಇರೋರಿಗೆ 3 ಪೋಸ್ಟ್ ಕರೆದಿದ್ದಾರೆ. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು 10th ಮತ್ತೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಇದೆ ಸ್ನೇಹಿತರೆ, ಓಕೆನಾ? ಅಷ್ಟೇನೆ, ಇನ್ನೇನಿಲ್ಲ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಮಾಡ್ಕೊಂಡು ನೀವು ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಟೈಪಿಸ್ಟಿಗೆ ಕೂಡ ಸೇಮ್ ಅದೇ ರೀತಿನೇ. ಟೈಪಿಸ್ಟಿಗೆ ಬಂದ್ಬಿಟ್ಟು ನೋಡಿ, ನೀವು ಟೈಪಿಂಗ್ ಸ್ಕಿಲ್ಸ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಸ್ಕಿಲ್ ಟೆಸ್ಟ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ಚೆಕ್ ಮಾಡ್ಬೇಕಾಗಿರುತ್ತೆ ನೀವು, ಓಕೆನಾ? ಅದಾದ ನಂತರ ನೀವು PH ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು. ನೋಡಿ, PHಗೆ ಇಲ್ಲಿ 3+1 4 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಹ್ಯಾಂಡಿಕ್ಯಾಪ್ಸ್ಗೆ ಬ್ಲೈಂಡ್ ವಿಷನ್, ಲೋ ವಿಷನ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ಓಕೆನಾ? 3 years ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಈಕ್ವಲೆಂಟ್ ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಓದೋದಕ್ಕೆ ಬರೀಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಅದಾದ ನಂತರ ನೀವು ಇನ್ನು ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ನಲ್ಲಿ ನಿಮಗೆ ಎಲ್ಲ ರೀತಿಯ ಡೌಟ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ? ಅದಾದ ನಂತರ ನೀವು ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ನೇಹಿತರೆ. ವಾಟ್ಸ್ಆಪ್ ಗ್ರೂಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಎರಡೂ ಇದೆ, ಜಾಯ್ನ್ ಆಗಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.